ಪ್ರಿಯಾ, ಏನ್ ವ್ಯವಸ್ಥೆ ಈ ಮನೇಲಿ? ನಿಂಗೇನ್ ಕಮ್ಮಿ ಆಗಿದೆ? ಕನಕ, ಏನ್ ಸೌಲಭ್ಯಗಳು ಸುರಿದ್ ಬೀಳ್ತಿವೆ. ನೀವಿಬ್ರು ಗಂಡ ಹೆಂಡತಿ ಆರಾಮಾಗಿ ಇಲ್ಲಿ ಮಲ್ಕೊಂಡಿದ್ದೀರಾ. ನಮ್ ಕತೆ ಏನು ಅಂತ ಯೋಚನೆ ಮಾಡಿದೀರಾ? ಯಾಕೆ ಪ್ರಿಯಾ, ಏನಾಯ್ತು? ಅಲ್ಲಿ ಆ ರೂಮ್ ಬಿಟ್ಕೊಟ್ಟಿದ್ದೀರಲ್ಲ, ಅಲ್ಲಿನ ಗಾಳಿನ ಬೆಳಕ ಏನಿದೆ? ನಾವಿಬ್ರು ಹೊಸದಾಗಿ ಮದ್ವೆ ಆಗಿರೋರು ಅಲ್ಲಿ ಕಾಡು ಪ್ರಾಣಿಗಳ ತರ ಕೊಳಿಬೇಕಾ? ಸಾರಿ ಪ್ರಿಯಾ, ನನಗಿದು ಗೊತ್ತಾಗ್ಲಿಲ್ಲ. ಅದು ಹಾಳಾಗಿ ಹೋಗ್ಲಿ. ಫಸ್ಟ್ ನೈಟ್ ಅಂತ ನೀವಿಬ್ರಿಗೂ ಒಂದು ಅರ್ಧ ಮಳ ಹೂ ಹಾಕೋಕ್ಕೂ ಗೊತ್ತಾಗ್ಲಿಲ್ವಾ? ನೀವಿಬ್ರು ಆ ಥರ ಮಾಡ್ಕೊಂಡಿದ್ರೆ ತಾನೆ ಬೇರೆಯವರಿಗೂ ಆ ರೀತಿ ವ್ಯವಸ್ಥೆ ಮಾಡೋಕ್ ಗೊತ್ತಾಗೋದು. ಸಾರಿ ಅತ್ತಿಗೆ. ಪ್ರಿಯಾ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ, ನಡಿ ಹೋಗೋಣ. ಇಲ್ಲ, ನಾನು ಎಲ್ಗೂ ಬರಲ್ಲ. ನಾನು ಇದೇ ರೂಮಲ್ಲೇ ಇರ್ತೀನಿ. ಇವ್ರಿಬ್ರು ಬೇಕಾದ್ರೆ ಆಚೆ ಹೋಗ್ಲಿ. ಪ್ರಿಯಾ, ನಿಂಗೇನಾದ್ರು ಹುಚ್ಚಿಚ್ಚಿ ಇಡ್ತಿದ್ಯಾ? ಈಗ ಏಕಾಏಕಿ ರೂಮಿಗೆ ನುಗ್ಗಿ ಆಚೆ ಹೋಗು ಅಂದ್ರೆ ಹೋಗ್ಬಿಡ್ತೀವಾ? ಇಲ್ಲ, ನನಗೆ ಇದೇ ರೂಮೇ ಬೇಕು. ಈಗಲೇ ಬಿಟ್ಕೊಡಿ. ನೀನ್ ಹೇಳ್ದಾಗೆಲ್ಲ ಕುಣಿಯಕ್ಕಲ್ಲ ನಾವಿರೋದು. ಈ ರೂಮ್ ಬಿಟ್ಕೊಡಕ್ಕಾಗಲ್ಲ. ರೀ, ಹೋಗ್ಲಿ ಬಿಡಿ. ಪ್ರಿಯಾ ಈ ರೂಮ್ನ ಅಷ್ಟೊಂದು ಇಷ್ಟಪಟ್ಟಿದ್ದಾಳೆ ಅಂದ್ರೆ ಅವಳಿಗೆ ಬಿಟ್ಕೊಡೋಣ. ಕನಕ, ನೀನ್ ಸುಮ್ನಿರು. ಇವಳೇನ್ ದೊಡ್ಡ ರಾಜ್ಕುಮಾರಿನ ಕೇಳಿದ ತಕ್ಷಣ ರೂಮ್ ಬಿಟ್ಕೊಡಕ್ಕೆ? ಅವಿನಾಶ್, ಶ್ರೀಕಾಂತ್ ಈ ಮನೆ ಮಗ ಅಲ್ವಾ? ನಾನು ಈ ಮನೆ ಸೊಸೆ ಅಲ್ವಾ? ನಮ್ಮಿಬ್ರಿಗೂ ಇಲ್ಲಿರೋ ಹಕ್ಕಿಲ್ವಾ? ಅದೆಲ್ಲ ಗೊತ್ತಿಲ್ಲ. ನನ್ಗೆ ಈ ರೂಮ್ ಬೇಕೇ ಬೇಕು. ಪ್ರಿಯಾ, ಯಾವುದೇ ಕಾರಣಕ್ಕೂ ನಾನು ಈ ರೂಮ್ ಬಿಟ್ಕೊಡಕ್ಕಾಗಲ್ಲ. ರೀ, ಯಾಕೆ ಹೀಗೆ ಹಠ ಮಾಡ್ತಿದ್ದೀರಾ? ಬಿಟ್ಕೊಟ್ಬಿಡೋಣ ಬಿಡಿ. ಕನಕ, ನೀನ್ ಸುಮ್ನಿರು. ನೆನ್ನೆ ಮೊನ್ನೆ ಬಂದವಳಿಗೆ ಇಷ್ಟೊಂದು ದಿಮಾಕ್ ಇರ್ಬೇಕಾದ್ರೆ ಇನ್ ನನ್ಗಿಷ್ಟ ಇರಬೇಡ. ನಾನು ಈ ರೂಮ್ ಬಿಟ್ಕೊಡಕ್ಕಾಗಲ್ಲ. ಬಿಟ್ಕೊಡಲ್ವಾ? ಅದ್ ಹೇಗ್ ಬಿಟ್ಕೊಡಲ್ವೋ ನಾನು ನೋಡ್ತೀನಿ. ಪ್ರಿಯಾ, ಪ್ರಿಯಾ. ಅಣ್ಣ, ಐ ಆಮ್ ಸಾರಿ. ನಾನು ಅವಳಿಗೆ ಸಮಾಧಾನ ಮಾಡ್ತೀನಿ, ನೀವು ಮಲ್ಕೊಳ್ಳಿ. ಅದಕ್ಕೆ ಐ ಆಮ್ ಸಾರಿ. ಈಗ ಗೊತ್ತಾಯ್ತಾ ಆ ಪ್ರಿಯಾ ನನ್ನ ತಮ್ಮನ ಮದ್ವೆ ಆಗೋದು ಬೇಡ, ಈ ಮನೆಗೆ ಬರೋದು ಬೇಡ ಅಂತ ಯಾಕೆ ಬಡ್ಕೊಂಡೆ ಅಂತ? ಅವಳು ಈ ತರ ಕಿರಿಕ್ ಶುರು ಮಾಡ್ತಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ರೀ, ಈಗ ಆಗಿರೋದಾದ್ರೂ ಏನು? ಈ ರೂಮ್ ಬಿಟ್ಕೊಡಿ ಅಂತ ಕೇಳಿದ್ಲು ಅಷ್ಟೇ ತಾನೆ? ಸಾಲ್ದಾ? ಅದಕ್ಕಿಂತ ಇನ್ನೇನ್ ಬೇಕು ಕನಕ? ಅವಳು ನಮ್ಮ ಪ್ರೈವೇಸಿನ ಗೌರವಿಸಲ್ಲ ಅಂದ್ರೆ ಏನರ್ಥ? ರೀ, ಅವಳು ಸುಖದಲ್ಲಿ ಬೆಳೆದವಳು. ಇಲ್ಲಿ ತಕ್ಷಣ ಹೊಂದ್ಕೊಳ್ಳೋಕೆ ಕಷ್ಟ ಆಗಿರತ್ತೆ. ಅದಕ್ಕೆ ರೂಮ್ ಬಿಟ್ಕೊಡಿ ಅಂತ ಕೇಳಿದ್ಲು. ಅದಕ್ಕೆ ಯಾಕೆ ನೀವು ಅಷ್ಟೊಂದು ಅಪ್ಸೆಟ್ ಆಗಿದ್ದೀರಿ? ಅಲ್ಲಿ ಸುಖದಲ್ಲಿ ಬೆಳೆದ್ಲು, ಇಲ್ಲಿ ಕಷ್ಟ ಅನ್ನೋಕ್ಕಿದೆ. ಸ್ಲಮ್ಮ ಇಲ್ಲಿ ಏನ್ ಕಮ್ಮಿ ಆಗಿರೋದು? ಇಷ್ಟ್ರ ಮೇಲೂ ಬಂದ್ ಮನೆಯಲ್ಲಿ ಏನಿರುತ್ತೋ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ತಾನೆ. ಏನಾದ್ರೂ ಸೌಲಭ್ಯ ಬೇಕಿದ್ರೆ ಅದನ್ನ ಮಾಡಿಸ್ಕೊಳ್ಳೋಷ್ಟು ತಾಳ್ಮೆ ಇರಬೇಕು. ಇನ್ನೊಬ್ರು ನೆಮ್ಮದಿ ಸುಖನ ಕಿತ್ಕೊಳಕ್ ಹೋಗ್ಬಾರ್ದು. ಹೋಗ್ಲಿ ಬಿಡ್ರಿ. ಒಂದ್ ಸಣ್ಣ ವಿಷಯನ ಯಾಕೆಷ್ಟು ದೊಡ್ಡದ್ ಮಾಡ್ತಿದ್ದೀರಿ? ಅವರು ಹೊಸದಾಗಿ ಮದುವೆ ಆಗಿರೋರು. ಖುಷಿಯಾಗಿರ್ಲಿ ಅಂತ ರೂಮ್ ಬಿಟ್ಕೊಟ್ಟಿದ್ರೆ ನಿಮ್ ಗಂಟೇನ್ ಹೋಗ್ತಾ ಇತ್ತು? ಇದು ಬರೀ ರೂಮ್ ಬಿಟ್ಕೊಡೋ ಪ್ರಶ್ನೆ ಅಲ್ಲ ಕನಕ. ಅವಳ ಆಟಿಟ್ಯೂಡ್ ಎಷ್ಟು ನೆಗೆಟಿವ್ ಆಗಿದೆ ಯೋಚನೆ ಮಾಡು. ಹೊಸದಾಗಿ ಬರೋ ಹೆಣ್ಮಗ್ಳಿಗೆ ಇರ್ಬೇಕಾದ ನಯ, ವಿನಯ, ನಾಜುಕು ಎಂಥದ್ದೂ ಇಲ್ಲ. ಏಕಾಏಕಿ ಅಟ್ಯಾಕ್ ಮಾಡಿ ಕಿತ್ಕೊಳ್ಳೋ ನೇಚರ್ ಇದ್ರೆ ಯಾರು ತಾನೇ ಸಹಿಸ್ತಾರೆ? ಇದು ಸೌಲಭ್ಯಗಳನ್ನ ಪಡೆಯೋದಲ್ಲ, ಹಕ್ಕು ಸ್ಥಾಪನೆ ಮಾಡೋದು. ಇವತ್ತು ರೂಮ್ ಬೇಕು ಅಂತಿದ್ದಾಳೆ, ನಾಳೆ ಇಡೀ ಮನೆನೇ ನಂದು, ನೀವೆಲ್ಲ ಆಚೆ ಹೋಗಿ ಅಂತಾಳೆ. ಅವಳು ಬರೀ ಮನೆ ಮಾತ್ರ ಮುರಿಯಲ್ಲ, ನಮ್ಮ ಮನ್ಸುಗಳನ್ನ ಒಡೆದು ಛಿದ್ರ ಮಾಡ್ಬಿಡ್ತಾಳೆ. ಇದು ಹೀಗೆ ಮುಂದೆ ಹೊಡೆದ್ರೆ ಹೇಗೆ ಕನಕ? ರೀ, ಆತರ ಎಲ್ಲ ಏನೂ ಇಲ್ಲ. ಪ್ರಿಯಾ ಇನ್ನೂ ಚಿಕ್ಕೋಳು, ಪೊಸೆಸಿವ್ನೆಸ್ ಇರತ್ತೆ. ಅದಕ್ಕೆ ಹಾಗೆ ಹಠ ಮಾಡಿದಾಳೆ. ಹೊಸ ಮದುಮಕ್ಕಳು, ಅವ್ರು ಚೆನ್ನಾಗಿರ್ಲಿ ಬಿಡಿ. ಅವರಿಗೋಸ್ಕರ ನಾವೊಂದು ರೂಮ್ ಬಿಟ್ಕೊಟ್ಟಿದ್ರೆ ಏನಾಗ್ತಾ ಇತ್ತು? ಯಾಕಷ್ಟು ಹೊರಟಾಗಿ ನಡ್ಕೊಂಡ್ರಿ? ನಾನು ನಡ್ಕೊಳ್ಳೋದೆ ಹಾಗೆ. ನಾನು ನನ್ನ ಸ್ವಾತಂತ್ರ್ಯನ ಬೇರೆ ಯಾರೋ ಕಿತ್ಕೊಳ್ಳೋದನ್ನ ಇಷ್ಟಪಡಲ್ಲ ಅಷ್ಟೇ.
ಏಯ್ ಪ್ರಿಯಾ, ಏಯ್ ಪ್ರಿಯಾ, ಎಲ್ಲಿಗೆ ಹೋಗ್ತಿದ್ಯಾ? ಏನು ಹುಚ್ಚಿಗೆ ಹಿಡ್ದಿದ್ಯಾ? ಬಿಡ್ರಿ. ಕೇಳು, ನನ್ನ ಮಾತು ಕೇಳು. ಮನೆಯವ್ರು ಯಾರಾದ್ರೂ ನೋಡಿದ್ರೆ ಏನು ಅನ್ಕೊಳಲ್ಲ. ಪ್ರಿಯಾ, ನನ್ನ ಮಾತು ಕೇಳು. ಪ್ರಿಯಾ ಪ್ರಿಯಾ ಪ್ಲೀಸ್, ನನ್ನ ಮಾತು ಕೇಳು ದಯವಿಟ್ಟು. ಏಯ್, ಇದೇನು ಇಲ್ಲಿ ಮಲ್ಕೋತಾ ಇದೆಯಾ? ಯಾರಾದ್ರೂ ನೋಡಿದ್ರೆ ಏನು ಅನ್ಕೊಳಲ್ಲ ಪ್ರಿಯಾ. ಶ್ರೀ, ನಿಮ್ ಮನೆಯವ್ರ ಯೋಗ್ಯತೆ ಏನು ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ಪ್ರಿಯಾ, ಸುಮ್ಮನೆ ಎದ್ದು ಬಾ, ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡ. ಇಲ್ಲ, ನಾನು ಇಲ್ಲೇ ಮಲ್ಕೊಳ್ತೀನಿ. ನಿನ್ಗೆ ಯಾಕೋ ಅತಿ ಆಗ್ತಾ ಇದೆ. ಅಣ್ಣ ಅತ್ತಿಗೆ ನೋಡಿದ್ರೆ ಏನು ಅನ್ಕೊಳಲ್ಲ. ಯಾರು ಏನ್ ಅನ್ಕೊಂಡ್ರೆ ನನ್ಗೇನು? ರೂಮ್ ಬಿಟ್ಕೊಡಿ ಅಂತ ಮರ್ಯಾದೆ ಕೇಳ್ದೆ ತಾನೆ, ಬಿಟ್ಕೊಡ್ಬೇಕಲ್ವಾ? ನಾನು ಇಲ್ಲೇ ಮಲ್ಕೋತೀನಿ. ಅಕ್ಕ ಅಕ್ಕ ಬರಕ ಇಲ್ಲಿ. ಏನ್ ನಿಲ್ಕಂಟ? ಏನಕ್ಕ ಇದು? ನಿನ್ ಸೊಸೆ ಶೋಭನಾನ ನಡುಮನೇಲಿ ಇಟ್ಕೊಂಡಿರೋ ಹಾಗಿದ್ದಾಳೆ. ಸಾಕು, ಮುಚ್ಚೋ ಬಾಯ್. ಏನ್ ಮಾತು ಅಂತ ಆಡ್ತೀಯ? ಮತ್ತಿನ್ನೇನಕ್ಕ, ಇದೆಲ್ಲಾದ್ರೂ ಉಂಟ? ಮದುವೆ ಆಗಿ ಬಂದು ಹುಡುಗಿ ಗಂಡನ ಪಕ್ಕ ಬೆಚ್ಚಿಗೆ ಮಲ್ಕೊಳ್ಳೋದು ಬಿಟ್ಟು ನಡುಮನೆಯಲ್ಲೇ ಚಾಪೆ ದಿಂಬು ಹಾಕೊಂಡು ವನವಾಸಕ್ಕೆ ಹೋದ ಸೀತೆ ಹತ್ರ ಮಲಗಿದಾಳೆ. ಇದು ಅವಳು ವನವಾಸ ಅಲ್ಲ, ಕನಕನ ವನವಾಸ ಕಳಿಸೋ ರಿಹರ್ಸಲ್. ಕನಕ ಯಾವ ಮನೇನ ಅರಮನೆ ಅನ್ಕೊಂಡಿದ್ದಾಳೋ ಅದನ್ನ ಅರಗಿನ ಮನೆ ಮಾಡ್ಕೊಂಡು ಬೆಂಕಿ ಕಡ್ಡಿಗಿರೋದಕ್ಕೆ ತಯಾರಿ ನಡೆಸ್ತಾ ಇದ್ದಾಳೆ. ಹೋಗಮ್ಮ, ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳು. ನಾನು ಮಧ್ಯಕ್ಕೆ ಹೋದ್ರೆ ಈಗ ಕೆಲಸ ಕೆಡುತ್ತೆ. ಅದೇನು ನಡೆಯುತ್ತೋ ನೋಡೋಣ, ನಡೀರಿ. ಪ್ರಿಯಾ, ಏನಿದು? ಇಲ್ಲಿ ಯಾಕೆ ಮಲಗಿದ್ಯಾ? ಮಾವ, ಇದೆಲ್ಲ ನಿನ್ಗೆ ಯಾಕೆ? ನಾನು ಎಲ್ಲಿ ಮಲಗಿದ್ರೆ ನಿನಗೇನು? ನಿನಗೆ ನಿನ್ ಸುಖನೇ ಮುಖ್ಯ ತಾನೆ? ಪ್ರಿಯಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮತ್ತಿನ್ನೇನು? ನನಗೊಂದು ರೂಮ್ ಬಿಟ್ಕೊಡೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಈ ಮನೆ ಸೊಸೆ ಯಾಕೆ ಮಾಡ್ಕೋಬೇಕಾಗಿತ್ತು? ಆ ರೂಮ್ ನಿನ್ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀರಾ? ಇವತ್ತು ಇಲ್ಲಿ ಮಲಗ್ತೀನಿ, ನಾಳೆ ಹೋಗಿ ಪೋರ್ಟಿಕೋದಲ್ಲಿ ಮಲಗ್ತೀನಿ. ನನ್ಗಿಲ್ಲಿ ಯಾವ ಸ್ಥಾನಮಾನ ಇದೆ ಅಂತ ಇಡೀ ಊರಿಗೆ ಗೊತ್ತಾಗ್ಲಿ ಬಿಡಿ. ಪ್ರಿಯಾ, ದಯವಿಟ್ಟು ಹಾಗೆಲ್ಲ ಮಾಡಬೇಡ. ನೀನ್ ಹಾಗೆ ಮಾಡಿದ್ರೆ ನಮ್ಮನೆ ಮರ್ಯಾದೆ ಗತಿ ಏನಾಗುತ್ತೆ ಹೇಳು? ಈ ಮನೆ ಮರ್ಯಾದೆ ಎಂತದಂತ ನನಗ್ ಗೊತ್ತಿಲ್ವಾ? ಒಬ್ರು ಜೈಲಿಗೆ ಹೋಗಿ ಬಂದು ಮರ್ಯಾದೆ ಕಾಪಾಡಿದ್ರೆ ಇನ್ನೊಬ್ರು ಕಟ್ಕೊಂಡು ಹೆಂಡ್ತಿನ ಅರ್ಧ ದಾರಿಲೇ ಬಿಟ್ಟು ಬಂದು ಮರ್ಯಾದೆ ಕಾಪಾಡಿದ್ರು. ಪ್ರಿಯಾ, ಬಾಯಿಗೆ ಬಂದಾಗ ಎಲ್ಲ ಮಾತಾಡ್ಬೇಡ, ಸುಮ್ಮನೆ ಒಳಗಡೆ ಬಂದು ಮಲಗು. ನಾನು ಒಂದ್ಸರಿ ಆ ರೂಮಿಂದ ಈಚೆ ಕಾಲಿಟ್ಟ ಮೇಲೆ ಮುಗ್ದು ಹೋಯ್ತು. ನಾನು ಸತ್ರು ಆ ರೂಮಿಗೆ ಕಾಲಿಡಲ್ಲ. ಶ್ರೀಕಾಂತ್, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಸಾರಿ ಪ್ರಿಯಾ, ಇವ್ರು ಸ್ವಲ್ಪ ಸ್ಟ್ರೈನ್ ಆಗಿದ್ರು, ನಿದ್ದೆ ಮೂಡಲ್ಲಿ ಅಪ್ಸೆಟ್ ಆಗಿ ಹಾಗೆಲ್ಲ ಮಾತಾಡಿದ್ರು. ಈಗೇನು, ನಿನಗೆ ರೂಮ್ ಬೇಕು ತಾನೆ? ನಾನು ಬಿಟ್ಕೊಡ್ತೀನಿ, ಬಾ ನನ್ನ ಜೊತೆ. ಬಾ ಅಂದ್ರೆ ಬರಬೇಕು, ಬಾ. ಅಕ್ಕ, ಈಗೇನೋ ರಾತ್ರಿ ನಾವು ನೋಡ್ತಿದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಸರಿ. ನಿನ್ ಕಣ್ ಮುಂದೆನೆ ಈ ತರ ಘಟನೆ ನಡೀತಿದ್ರು, ನೀನ್ ನೋಡ್ಕೊಂಡು ಹೀಗೆ ಸುಮ್ಮನಿರ್ತೀನಕ್ಕ? ಅದೇ ಇಕ್ಕಟ್ಟಲ್ಲಿ ನಾನು ಸಿಕ್ಕಾಕೊಂಡಿರೋದು. ಹಾಗೆ ನೋಡ್ಕೊಂಡಿರೋದಕ್ಕಾಗಲ್ಲ. ಏನೂ ಆಗಿಲ್ಲ ಅಂತ ನಾನು ತಿಳ್ಕೊಂಡು ಇದ್ಬಿಟ್ರೆ ಅವಿಗೂ ಕನಕಂಗೂ ನಾನು ಪ್ರಿಯನ್ ಜೊತೆ ಶಾಮಿಲಾಗಿದ್ದೀನಿ ಅನ್ನೋ ಅನುಮಾನ ಬಂದ್ಬಿಡುತ್ತೆ. ಹಾಗಾದ್ರೆ ಏನ್ ಮಾಡ್ತೀಯಾ? ಯಾರ ಕಡೆ ಅಂತ ಮಾತಾಡ್ತೀಯಕ್ಕ? ಕಣ್ಮುಂದೆ ಈ ಮನೇಲಿದ್ರೆ ಅಲ್ವಾ ಮಾತಾಡೋ ಪ್ರಸಂಗ ಬರೋದು. ಅಮ್ಮ, ಏನ್ ಹೇಳ್ತಿದ್ಯಾ? ನೀನ್ ಮನೇಲಿರಲ್ವಾ? ಅಂದ್ರೆ ಮನೆ ಬಿಟ್ಟು ಹೊರಟೋಗ್ತೀಯಾ? ಹೌದು, ನಾನು ಸ್ವಲ್ಪ ದಿನದ ಮಟ್ಟಿಗೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಅಮ್ಮ, ಎಲ್ಲಿಗಮ್ಮ ಹೋಗ್ತೀಯಾ? ನನ್ನ ತಂಗಿಗೆ ಹುಷಾರಿಲ್ಲ, ಅವಳನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ದಿನ ಅಲ್ಲೇ ಇರ್ತೀನಿ ಅಂತ ನೀವು ಅವ್ರಿಗೆ ಹೇಳಬೇಕಾಗಿರೋ ಕತೆ. ಅದ್ಯಾಕೆ ಬೇಕಿತ್ತು? ನಾವು ನಿನ್ ಜೊತೆ ಬಂದ್ಬಿಡ್ತಿದ್ವಿ.
ಅತ್ಲಾಗ 3 ಜನ ಯಾವುದಾದ್ರೂ ಹಿಲ್ ಸ್ಟೇಷನ್ಗೆ ಹೋಗಿ ಜಾಲಿಯಾಗಿ ಇದ್ದು ಬರ್ಬೋದಿತ್ತು. ಹಿಲ್ ಸ್ಟೇಷನ್ ಯಾಕೆ? ತಿರುಪತಿಗೆ ಹೋಗೋ, ಅಲ್ಲೇ ಸೆಟ್ಲ್ ಆಗ್ಬಿಡು. ಅಯ್ಯೋ ಏನು ಹೇಳ್ತಿದ್ಯಾಕ? ಇನ್ನೇನೋ ಮತ್ತೆ ಬುದ್ಧಿ ಇದೆಯಾ ನಿನಗೆ? ನನ್ನ ಸರಿಗೆ ಹಿಡ್ಕೊಂಡು ಹಿಂದೆ ಬರ್ತಾನಂತೆ. ಇಲ್ಲಿ ಪ್ರಿಯಾ ಕನಕನ್ ಜಗಳದಲ್ಲಿ ಯಾರಾದರೂ ಒಬ್ರು ಮೂಲೆ ಸೇರ್ತಾರೆ, ಇನ್ನೊಬ್ರನ್ನ ನಾವು ಮೂಲೆ ಸೇರಿಸ್ಬೇಕು. ಇಲ್ಲಿ ಏನು ನಡೆಯುತ್ತೋ ಅದನ್ನ ನಂಗೆ ಫೋನ್ ಮಾಡಿ ತಿಳಿಸ್ತಾ ಇರು. ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ, ಗೊತ್ತಾಯ್ತಾ? ಚಿತ್ರ, ನಂಗೆ ಬೆಳಗ್ಗೆನೆ ಹೊರಡಬೇಕು. ನಾನು ಲಗೇಜ್ ಪ್ಯಾಕ್ ಮಾಡು. ರೀ, ಇನ್ನೂ ನಿಮಗೆ ಸಿಟ್ಟು ಕಡಿಮೆ ಆಗ್ಲಿಲ್ವಾ? ಕನಕ, ಆ ಪ್ರಿಯಂಗೆ ಅಷ್ಟೊಂದು ಹಠ ಇರ್ಬೇಕಾದ್ರೆ ನನಗೆ ಸಿಟ್ಟು ಬರೋದ್ರಲ್ಲಿ ಏನು ತಪ್ಪಿದೆ? ಹೋಗ್ಲಿ ಬಿಡ್ರಿ. ಅವಳು ಹಠ ಮಾಡಿದ್ಲು ಅಂತ ನಾವು ಹಠ ಮಾಡಿದ್ರೆ ನಮಗೂ ಅವಳಿಗೂ ಏನು ವ್ಯತ್ಯಾಸ ಇದ್ದಾಗತ್ತೆ ಹೇಳಿ? ಹಾಗಲ್ಲ ಕನಕ, ಪ್ರತಿಯೊಂದನ್ನು ಹೀಗೆ ಹಠ ಮಾಡಿ ಸಾಧಿಸ್ಕೊಳ್ಳೋದಾದ್ರೆ ನಮ್ಮ ಮಾತಿಗೆ ಇಲ್ಲಿ ಏನು ಬೆಲೆ ಇರುತ್ತೆ? ನಮ್ಗೆ ಇಲ್ಲಿ ಏನು ಗೌರವ ಇರುತ್ತೆ? ರೀ, ಇದು ಹಠ ಅಲ್ಲ, ಏನೋ ಒಂದು ಚಿಕ್ಕ ಆಸೆ. ಈ ಮಧುರ ದಿನಗಳು ಮತ್ತೆ ಬರತ್ವ. ಈ ನೆನಪುಗಳು ಯಾವಾಗಲೂ ಸಿಹಿಯಾಗಿರ್ಬೇಕು, ಸವಿಯಾಗಿರ್ಬೇಕು ಅಂತ ಬಯಸೋದ್ರಲ್ಲಿ ತಪ್ಪೇನಿದೆ? ಕನಕ, ನೀನು ಈ ಥರ ಆಸೆ ಪಟ್ಟಿದ್ದೆ ಅಲ್ವಾ? ಕನಕ, ಏನು ಯೋಚನೆ ಮಾಡ್ತಿದ್ಯಾ? ಅವತ್ತಿನ ಘಟನೆಗಳೇನಾದರೂ ನೆನಪಿಗೆ ಬಂತ? ಅವತ್ತಿನ ದಿವಸ ನಾನು ಕಾರ್ ಮೃಗದ ಥರ ನಡ್ಕೊಂಬಿಟ್ಟೆ. ಆ ಮಧುರ ಕ್ಷಣಗಳನ್ನ ಹಾಳು ಮಾಡಿಬಿಟ್ಟೆ. ಅವತ್ತು ನಾನು ಆಡಿದ ಮಾತುಗಳಿಗೆ ನೀನು ಇಡೀ ಜನದಲ್ಲಿ ನನ್ನ ಕ್ಷಮಿಸಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಛೇ, ನನಗೆ ನಾಚಿಕೆ ಅನಿಸುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕನಕ. ಪರವಾಗಿಲ್ಲ ಬಿಡಿ, ಹಳೆತನೆಲ್ಲ ನೆನೆಸ್ಕೊಂಡು ಯಾಕೆ ಪೇಚಾಡ್ತೀರಿ? ಇದೇ ಥರ ಮುಂದೊಂದು ದಿನ ಪ್ರಿಯನ್ ವಿಷಯದಲ್ಲೂ ಇಷ್ಟು ಚಿಕ್ಕ ವಿಷಯಕ್ಕೆ ನಾನು ಒಟ್ಟಾಗಿ ನಡ್ಕೊಂಡಲ್ಲ ಅಂತ ಅನ್ಸ್ಬಾರ್ದಲ್ವಾ? ಕನಕ, ನಿನ್ಗೂ ಪ್ರಿಯಾಗೆ ಅಜಗಜಾಂತರ ವ್ಯತ್ಯಾಸ ಇದೆ. ನಿನ್ ಜೊತೆ ಹೋಲಿಕೆ ಮಾಡೋ ಯೋಗ್ಯತೆ ಅವಳಿಗೆಲ್ಲಿದೆ? ಕನಕ, ಅವಳ ಮನಸ್ಸಲ್ಲಿ ಏನಿದೆ ನಿನ್ಗೆ ಗೊತ್ತಿಲ್ಲ. ಅವಳು ರೀ, ಮತ್ತೆ ನಿಮ್ಮ ಮನಸ್ಸನ್ನ ಕಹಿ ಮಾಡ್ಕೋಬೇಡಿ. ನಾವು ಎಲ್ಲಿರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗಿರ್ತೀವಿ ಅನ್ನೋದು ಮುಖ್ಯ. ಪ್ರೀತಿ ಇಲ್ಲ ಅಂದರೆ ಸುಪ್ಪತ್ಗೇನೋ ಮುಳ್ಳಾಗತ್ತೆ, ಪ್ರೀತಿ ಇದೆ ಅಂದರೆ ಗುಡಿಸ್ಲು ತಾಜ್ ಮಹಲ್ ಆಗತ್ತೆ. ಬನ್ನಿ ಮಲ್ಕೊಳ್ಳಿ. ಕನಕ, ನೀನು ವಂಚಿತಳಾದ ಸುಖನ ಆ ಪ್ರಿಯಂಗೆ ಒದಗಿಸ್ಕೊಡೋಕ್ಕೆ ಎಷ್ಟು ಕಾಳಜಿ ನನಗೆ. ಯು ಆರ್ ರಿಯಲಿ ಗ್ರೇಟ್. ಆದರೆ ಅದಕ್ಕೆ ಅವಳು ಅರ್ಹಳೆ ಅಲ್ಲ. ಅದು ಮುಂದೊಂದಿನ ನಿನಗೆ ಅರ್ಥ ಆಗುತ್ತೆ. ಸ್ನೇಹಿತೆ ಇಷ್ಟಪಟ್ಟು ಹುಡುಗನ ಜೊತೆ ತಾಳಿ ಕಟ್ಸ್ಕೊಳಕ್ಕೆ ಕುತ್ತಿಗೆ ಉದ್ದ ಮಾಡ್ಕೊಂಡು ಕೂತಿದೀಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಅದಕ್ಕೆ ನಿನ್ ಬಾಯ್ ಫ್ರೆಂಡ್ ನಿನ್ಗೆ ಕೈ ಕೊಟ್ಟಿರೋದು. ಏಯ್, ಇನ್ನು ಏನೇ ನೋಡ್ತಾ ಕೂತಿದ್ಯಾ? ಏನ ಮೇಲೆ? ಶ್ರೀ, ಹೀಗೆ ಸಿಟ್ ಮಾಡ್ಕೊಂಡು ಮಲಗಿದ್ರೆ ಹೇಗೆ? ನನ್ನ ಕಡೆ ತಿರ್ಗಿ ಏನಾದ್ರೂ ಮಾತಾಡಿ ಶ್ರೀ. ಮಾತಾಡೋಕ್ಕೇನಿದೆ? ಎಲ್ಲ ಮುಗ್ದೋಯ್ತಲ್ಲ. ಅನ್ಯಾಯವಾಗಿ ಅಣ್ಣ ಅದಕ್ಕೇನೋ ರೂಮಿಂದ ಹೊರಗಡೆ ಆಗ್ತಿಯಲ್ಲ.
ಹೊರಗಡೆ ಹೋದರೆ ಮನೆಯವ್ರು ಬೇಜಾರು ಮಾಡ್ಕೋತಾರಂತ ಇಲ್ಲೇ ಮಲ್ಕೊಂಡಿದ್ದೀನಿ. ಇಲ್ಲ ಅಂದರೆ ಎದ್ದು ಹೋಗಿ ಟೆರೆಸಲ್ಲಿ ಮಲ್ಕೋತಿದ್ದೆ. ಶ್ರೀ, ಇದ್ರಲ್ಲಿ ನನ್ನ ತಪ್ಪೇನಿದೆ? ಹೊಸದಾಗಿ ಮದುವೆ ಆದವರು ಖುಷಿಯಾಗಿರ್ಬೇಕು ಅಂತ ಆಸೆ ಪಡೋದು ತಪ್ಪ? ಅದನ್ನ ಯಾಕೆ ಅವ್ರು ಅರ್ಥ ಮಾಡ್ಕೋಬಾರ್ದು? ಖುಷಿ ಪಡಬೇಕು ನಿಜ, ಆದರೆ ಬೇರೆಯವ್ರ ನೆಮ್ಮದಿನ ಕಿತ್ಕೊಂಡು ಆ ನಿಟ್ಟುಸರಲ್ಲಿ ಖುಷಿ ಪಡೋದ್ರಲ್ಲಿ ಏನು ಅರ್ಥ ಇದೆ? ಹಾಗಲ್ಲ ಶ್ರೀ. ನೋಡು, ನೀನು ಏನು ಹೇಳೋದು ಬೇಡ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು. ಸರಿ, ನಿಮಗ್ ನಾನು ಬೇಡ ಅಂದ್ರೆ ನನಗೂ ನೀವು ಬೇಡ. ಫಸ್ಟ್ ನೈಟಲ್ಲೂ ಮಲ್ಗೋ ಗಂಡಸರಿರ್ತಾರಂತ ಆಶ್ಚರ್ಯ ಆಗ್ತಾ ಇದೆ. ನೆಮ್ಮದಿಯಾಗಿ ಮಲ್ಕೊಳ್ಳಿ. ಹಲೋ. ಹಲೋ ಪ್ರಿಯಾ, ನಾನು ಮಧು. ಸಾರಿ, ಫಸ್ಟ್ ನೈಟ್ಗೆ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಏಯ್, ನೀನ್ ಇಲ್ಲಿ ಮಲ್ಗೋ ಕನ್ಸ್ಕೊಂಡೋಳಲ್ವೇನೆ? ಇಂಥ ಕೆಟ್ಟ ಚಾಳಿ ನಿನಗಿದ್ದೇ ಇರತ್ತೆ. ನನ್ನ ಲೈಫ್ ಹಾಳು ಮಾಡಕ್ ನೋಡಿದ್ದಾಯ್ತಲ್ಲ, ಮತ್ತ್ಯಾಕೆ ಫೋನ್ ಮಾಡ್ದೆ? ಪ್ರಿಯಾ, ನೀನ್ ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ನಿನ್ ಗಂಡನ ಕಿತ್ಕೋಬೇಕು, ನನ್ನ ಗಂಡನಾಗಿ ಮಾಡ್ಕೋಬೇಕು ಅಂತ ನಾನು ಬಂದಿರಲಿಲ್ಲ. ನಿಮ್ಮ ಮನೆಯವರೆಲ್ಲ ಕಣ್ಣೀರಿಡ್ತಾ ಕೈ ಮುಗಿದು ಕೇಳ್ಕೊಂಡ್ರು. ನಿಮ್ಮ ಮನೆಯವ್ರ ಮರ್ಯಾದೆ ಉಳಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಂಗಿಷ್ಟ ಇಲ್ಲ ಅಂದರೂ ಅಸಹ್ಯಮಾಣೆ ಇರೋದಕ್ಕೆ ಒಪ್ಕೊಂಡೆ. ಅಲ್ಲಿ 100 ಜನದ ಮುಂದೆ ನನ್ನ ಮರ್ಯಾದೆ ಹೋಯ್ತು, ಗೊತ್ತಾ ನಿಂಗೆ? ಸರಿ, ಈಗ ಆ ಕತೆ ಎಲ್ಲ ಬೇಡ. ನಿನ್ ಬೂಟಾಟಿಕೆ ಸಾಕು. ಫೋನ್ ಇಡು. ಪ್ರಿಯಾ ಪ್ಲೀಸ್, ನನ್ನ ಮಾತು ಕೇಳು. ಫೋನ್ ಕಟ್ ಮಾಡಬೇಡ. ನನಗೇನಾದ್ರೂ ನಿನ್ನ ಮೇಲೆ ದ್ವೇಷ ಆಯ್ತಿದ್ರೆ ನಾನೀಗ ನಿಂಗೆ ಕಾಲ್ ಮಾಡ್ತಿರ್ಲಿಲ್ಲ. ನಿನ್ನ ಗಂಡ ಈಗ ನಿನ್ಗೋಸ್ಕರ ಕಾಯ್ತಿರ್ಬೋದಲ್ವಾ? ಆ ಮಧುರ ಕ್ಷಣಗಳು ನನ್ನಿಂದ ಲೇಟ್ ಆಗ್ತಿದೆ ಅಂತ ನಿಂಗೆ ಅನಿಸ್ತಿದೆ ಅಲ್ವಾ? ಈಗೇನಾದ್ರೂ ನೀನು ಜಾರಿದ್ರೆ ನಿನ್ನ ಐಡೆಂಟಿಟಿನೇ ನೀನು ಕಳ್ಕೋಬೇಕಾಗುತ್ತೆ. ಮಧು, ಏನೇ ಹೇಳ್ತಾ ಇದ್ಯಾ ನೀನು? ಪ್ರಿಯಾ, ಗಂಡಸರಿಗೆ ನಾವು ಯಾವತ್ತೂ ಸುಲಭವಾಗಿ ಶರಣಾಗಬಾರ್ದು. ಕೈ ಅಳ್ತಲ್ಲಿ ಸುಲಭವಾಗಿ ಸಿಗೋ ಯಾವುದೇ ವಸ್ತುಗೆ ಬೆಲೆ ಇರೋದಿಲ್ಲ. ಒಂದ್ಸಲ ನಮ್ಮನ್ನು ನಾವು ಅರ್ಪಿಸ್ಕೊಂಡಿದ ತಕ್ಷಣ ನಾವು ಅವ್ರ ಚರಣದಾಸಿಯರಾಗೋಗ್ಬಿಡ್ತೀವಿ. ಅದಕ್ಕೆ ಅವ್ರನ್ನ ನಮ್ಮಿಂದ ದೂರ ಆಗೋಕ್ಕೂ ಬಿಡದೆ, ಹತ್ರ ಇರೋದಕ್ಕೂ ಬಿಡದೆ ಹಿಂಸೆ ಕೊಡಬೇಕು. ಆವಾಗಲೇ ನಮ್ಮ ಬೆಲೆ ಏನು ಅಂತ ಅವ್ರಿಗೆ ಅರ್ಥ ಆಗೋದು. ಪ್ರಿಯಾ, ಯಾಕೇನು ಮಾತಾಡ್ತಿಲ್ಲ? ನಿನ್ನ ಗಂಡ ಯಾವುದೋ ಹುಡುಗಿಯಿಂದ ಬಿದ್ದು ಜೈಲ್ಗೆ ಹೋಗಿ ಬಂದವನು. ಆ ಹುಡುಗಿಗೆ ಏನು ಮಾಡಿದ್ನೋ ಅದನ್ನೆಲ್ಲ ಏನು ತಿಳ್ಕೊಂಡೆ ಅವನಿಗೆ ಶರಣಾಗ್ಬಿಡ್ತೀಯಾ? ಯೋಚನೆ ಮಾಡು ಪ್ರಿಯಾ. ನಾನು ಹೇಳೋದು ಹೇಳಿದ್ದೀನಿ, ಇನ್ನು ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಪ್ರಿಯಾ, ಇನ್ನೂ ನಿದ್ರೆ ಬಂದಿಲ್ವಾ? ಯಾಕೆ ಪ್ರಿಯಾ, ಏನಾಯ್ತು? ಶ್ರೀಕಾಂತ್, ನನಗೆ ನಿದ್ದೆ ಬರ್ತಾ ಇದೆ, ಡಿಸ್ಟರ್ಬ್ ಮಾಡಬೇಡಿ.